ಸ್ಟೋರಿ ನೋಡಿದ್ರೆ ನೀವು ಬೆಚ್ಚಿ ಬೀಳುವುದು ಗ್ಯಾರಂಟಿ. ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಅಮಾನವೀಯ ಕೃತ್ಯ. ಈ ಸ್ಟೋರಿ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಅಮಾನವೀಯ ಕೃತ್ಯ. ಆ ಮಾಟಗಾತಿಯ ಮಾತಿಗೆ ಗಂಡ ಏನ್ ಮಾಡಿದಾನೆ ಗೊತ್ತಾ? 3 ಹೆಣ್ಣು ಮಕ್ಕಳನ್ನ ಹೆತ್ತಿದ್ದಕ್ಕೆ ಮಾಟ ಮಂತ್ರ ಮಾಡಿಸಿದಾನೆ ಪತಿ. ಸ್ಮಶಾನಕ್ಕೆ ಕರೆದೊಯ್ದು ಪತ್ನಿಯ ಕೂದಲು ಕಿತ್ತಿದ್ದಾನೆ ಪತಿರಾಯ. ವಿಜಯಪುರ ಜಿಲ್ಲೆಯ ಹೊನ್ನುಟಗಿ ಗ್ರಾಮದಲ್ಲಿ ನಡೆದಿರುವಂತಹ ಅಮಾನವೀಯ ಕೃತ್ಯ ಇದು. ಜ್ಯೋತಿ ದಳವಾಯಿಯ ಕೂದಲನ್ನ ಕಿತ್ತು ಸುಟ್ಟಿದ್ದಾನೆ ಗಂಡ ದುಂಡೇಶ್. 4ನೇ ಮಗು ಗಂಡಾಗ್ಲಿ ಅಂತ ಮಾಟಗಾತಿ ಬಳಿ ಹೋಗಿದ್ದಾನೆ ದುಂಡೇಶ್. ಮೈಯಲ್ಲಿರುವಂತಹ ದೆವ್ವ ಬಿಡಿಸಿದ್ರೆ ಮಾತ್ರ ಗಂಡು ಮಗು ಆಗತ್ತೆ ಅಂತ ಮಾಟಗಾತಿ ಹೇಳಿದಾಳೆ. ನೆತ್ತಿಯ ಭಾಗದಲ್ಲಿ ರಕ್ತ ಬರುವಂತೆ ಕೂದಲನ್ನ ಕಿತ್ತಿದ್ದಾನೆ ಪತಿ. ತೀವ್ರ ರಕ್ತಸ್ರಾವವಾದ ಕಾರಣ ಆಸ್ಪತ್ರೆಗೆ ಹೋಗಿ ಜ್ಯೋತಿ ಚಿಕಿತ್ಸೆ ಪಡೆದಿದ್ರು. ಪತಿಯ ಕಿರುಕುಳಕ್ಕೆ ಬೇಸತ್ತು ತವರು ಮನೆ ಸೇರಿದ್ದಾರೆ. ಈಗ 8 ವರ್ಷಗಳ ಹಿಂದೆ ದುಂಡೇಶ್ನ ಮದುವೆಯಾಗಿದ್ಲು ಜ್ಯೋತಿ. 3 ಹೆಣ್ಣು ಮಕ್ಕಳಾದ ಕಾರಣ ಪತಿ ಮನೆಯಲ್ಲಿ ನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ವಿಜಯಪುರ ಗ್ರಾಮೀಣ ಠಾಣೆಯಲ್ಲಿ ಜ್ಯೋತಿ ಕುಟುಂಬಸ್ಥರು ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆರಾಮಿದ್ದಕ್ಕೆ ಕರ್ಕೊಂಡ್ ಹೋದ್ರಿ ಸರ್ ಮುಳವಾಡಕ್ಕ. ಕರ್ಕೊಂಡ್ ಹೋಗಿ ಅಲ್ಲಿ ದೇವ್ ಐತ್ ನಿನ್ಗ ಕೂದ್ಲಾ ಬಿಚ್ಚು ಅಂದ್ರು. ದೇವ್ ಇಲ್ಲ ನಾ ಆರಾಮದೀನಿ ಬ್ಯಾಡ ಅಂದ್ರು. ಒತ್ತಾಗಿಂತ ಕೂದ್ಲಾ ಅದು ಬಿಚ್ಚಿ ಅಲ್ಲಿ ಇದು ಮಾಡಿದ್ರಿ. ಮಾಡಿ ಹೊಳ್ಳಿ ಗಂಟಿಗೆ ನಮ್ ಊರಿಗೆ ಬಂದೇವ್ರಿ. ನಮ್ಮವ್ವ ಆರಾಮಿಲ್ಲವ 2 ದಿನ ಕರ್ಕೊಂಡ್ ಹೋಗ್ತೀನಿ ಅಂತ ಬಂದ್ರು. ಆರಾಮಿಲ್ಲ ಹೇಳೋದ್ರಾಗ ಯಾಕ ಅವ್ರ ಕಳ್ಸಲ್ಲ ಅಂತೀರಿ, ಯಾಕೆ ಬಂದಿ ನೀನು ಹೋಗತ್ ನಮ್ಮ ಅವ್ವಾಗ ಅನ್ನೋದ್ರಾಗ ಆಕಿ ದೇವ್ ಎದ್ದಲ್ಲ ಫೋನ್ ಹಚ್ರಿ ಅತ್ತೆ ದೇವ್ರ ಹೇಳಾಕಿ ಫೋನ್ ಹಚ್ಚಿ ಇಲ್ಲ ನಾ ಆರಾಮದೀನಿ ಅಂದ್ರು ಕೇಳಕ್ ತಯಾರಿಲ್ರಿ ಸರಿ. ದೇವ್ ಐತಿಕಿ ಮೈಯ ತಂದ್ ಕುಂದ್ರಸಿ ಚಪಾತಿ ಮಾಡೋದ್ ಬಿಟ್ಟು ತಂದ್ ಕುಂದ್ರಸ್ರಿ ಹತ್ರ ಅಟ್ಟ ಕೈಯಾಗ ತಂದ್ ಕುಂದ್ರಸಿ ಮನಿ ಬಾಕ್ಲಾ ಹಾಕ್ಬಿಟ್ರಿ ಸರಿ. ಬಾಕ್ಲಾ ಹಾಕಿ ತಲೆನ್ ಕೂದ್ಲ ಒತ್ತೆ ಹಿಡಿದ್ರು. ನಾ ಆರಾಮದೀನಿ ನನ್ ದೇವ್ ಇಲ್ಲ ಏನಿಲ್ಲ ಬಿಡು ಅಂದ್ರು. ಇಲ್ಲ ದೇವಿನ ಹೆಸರು ಹೇಳು ಅಂತಾರ. ನಾ ಏನ್ ಹೇಳಿ ನಾ ಆರಾಮದೀನಿ ಅಂತ ಹೇಳ್ತೀನಿ. ಹೇಳಕ್ಕಾಗಿ ಒತ್ತೆ ಬಟ್ನ್ಯಾಗ ಕೂದ್ಲ ಸೂತಿ ಕಟ್ ಮಾಡದ್ರಿ. ಅದು ತಲಿಗ್ ಹತ್ತಿ ಬಿಡ್ತ್ರಿ. ತಲಿಗ್ ಹತ್ತಿ ರಕ್ತ ಬಾಳ್ ಹೊಂಟ್ರಿ. ರಕ್ತ ಹೊಂಟಿಗೇನೆ ರಕ್ತ ಹೋಗಿ ನನ್ ತೆಳಗ್ ಹೋಗುದು ಕೂದ್ಲ ತಗೊಂಡ್ ಸುಡುಗಾಡ್ಕ್ ಹೋದ್ರಿ. ಹೋಗಿ ಆ ಸುಟ್ಟು ಬರುತ್ತಾನ ನನ್ ಚಕ್ರ ಬಂದ್ ತೆಳಗ್ ಬಿದ್ದೆ. ನಮ್ಮ ಅವ್ವ ರಕ್ತ ಬಾಳ್ ಹೊಂಟಲ್ವಾ ಅಂತೇಳಿ ತೆಕ್ಕಿ ಹಾಕೊಂಡ್ ಅಳ್ಳಾಕತ್ತಿದ್ರಿ. ಸ್ವಲ್ಪ ಚಕ್ರ ಬಂದ್ ಪ್ರಜ್ಞೆ ಒಂದ್ ಅರ್ಧ ತಾಸು ಬಿದ್ದೆ ಬಿಟ್ಟ ರಕ್ತ ಹೋಗಿ. ಆಮೇಲೆ ನಮ್ ದೊಡ್ಡಪ್ಪರ್ ಬಂದು ದವಾಖಾನಿಗೆ ಒಯ್ದು ತೋರ್ಸಿ ಕೇಸ್ ಮಾಡಿದ್ರು. ಇಲ್ಲಿ ತಕ ನಂಗೆ ನ್ಯಾಯನೇ ಸಿಗಲ್ಲ ಸರ್. ಇದಕ್ ನ್ಯಾಯ ಕೊಡಿಸ್ರಿ ನನಗ. ಆರಾಮಿದ್ದಕ್ಕೆ ಕರ್ಕೊಂಡ್ ಹೋದ್ರಿ ಸರ್ ಮುಳವಾಡಕ್ಕ. ಕರ್ಕೊಂಡ್ ಹೋಗಿ ಅಲ್ಲಿ ದೇವ್ ಐತ್ ನಿನ್ಗ ಕೂದ್ಲಾ ಬಿಚ್ಚು ಅಂದ್ರು. ದೇವ್ ಇಲ್ಲ ನಾ ಆರಾಮದೀನಿ ಬ್ಯಾಡ ಅಂದ್ರು. ದೀಪಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೀಪಕ್, ಗಂಡ್ಮಗು ಬೇಕು ಅಂತೇಳಿ ಮಾಟಗಾತಿಯ ಮಾತು ಕೇಳಿ ಹೆಂಡತಿ ತಲೆ ಕೂದಲನ್ನೇ ಕತ್ತರಿಸಿದಾನೆ ಅಂತ ಅಂದ್ರೆ ಈ ತರ ಜನಗಳು ಇನ್ನೂ ಇದಾರ ಅಂತೇಳಿ ಏನ್ ನಡೆದಿದೆ ಅಲ್ಲಿ? ಖಂಡಿತ ಪ್ರಭು, ಏನು ಜ್ಯೋತಿ ದಳವಾಯಿ ಇದ್ದಾಳೆ, ಆಕೆ ದುಂಡೇಶ್ ಅನ್ನುವಂತ ಒಬ್ಬ ವ್ಯಕ್ತಿಯ ಜೊತೆಗೆ ಮದುವೆಯನ್ನ ಮಾಡಿಕೊಟ್ಟಿರ್ತಾರೆ. ಸರಿಸುಮಾರು 8 ವರ್ಷಗಳ ಸಂಸಾರ ಈ ದಂಪತಿಗಳ ಮಧ್ಯೆ ಆಗಿರುವಂತದ್ದು. ಜೊತೆಗೆ 3 ಜನ ಹೆಣ್ಮಕ್ಳು ಈ ದಂಪತಿಗಳಿಗೆ ಇರುವಂತದ್ದು. ಆದ್ರೆ ದುರಂತ ಅಂತಂದ್ರೆ ಒಬ್ಬ ಮಹಿಳೆಗೆ ಆಕೆ ಮೈಯಲ್ಲಿ ದೆವ್ವ ಇದೆ, ಅದಕ್ಕೆ ಆಕೆ ಗಂಡು ಮಗುವಿಗೆ ಜನ್ಮ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಯಾರೋ ಮಾಟಗಾತಿ ಹೇಳಿದ್ಲು ಅನ್ನೋ ಒಂದು ನೆಪವನ್ನ ಇಟ್ಕೊಂಡು ಆ ಮಹಿಳೆಯ ತಲೆ ಕೂದಲನ್ನ ಬೋಳಿಸಿ ಅದನ್ನ ಸ್ಮಶಾನದಲ್ಲಿ ಸುಡುವಂತ ಕೆಲಸವನ್ನು ಮಾಡಿರುವಂತದ್ದು. ಜೊತೆಗೆ ಈ ಮಹಿಳೆ ಏನ್ ನಿರಾಕರಣೆ ಮಾಡ್ತಾಳೆ ತಲೆ ಕೂದಲನ್ನ ಕೊಡೋದಕ್ಕೆ, ಆ ವೇಳೆಯಲ್ಲಿ ಆಕೆ ಮೇಲೆ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ಈಗ ಎಷ್ಟೋ ಜನ ದಂಪತಿಗಳಿಗೆ ಮಕ್ಕಳು ಇಲ್ಲದೆ ಇರುವಂತ ಕೊರಗಿರ್ತದೆ. ಇವ್ರಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಮುತ್ತಿನಂತ ಮಕ್ಕಳು ಇದ್ದಾಗಲೂ ಕೂಡ ಮತ್ತೆ ಗಂಡು ಮಗು ಬೇಕು ಅನ್ನುವಂತ ಒಂದು ಆಸೆ ಇದೆಯಲ್ಲ, ಆ ಒಂದು ಆಸೆಯಿಂದಾಗಿ ಒಂದು ಮಾಟಗಾತಿಯ ಮಾತನ್ನ ಕೇಳಿ ಗಂಡ ಮತ್ತು ಅತ್ತೆ ಸೇರ್ಬಿಟ್ಟು ಈ ಮಹಿಳೆಗೆ ಈ ರೀತಿಯ ದೌರ್ಜನ್ಯವನ್ನು ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ದೀಪಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕರ್ಲಕ್ ಹೋಗಿದ್ದೇನ್ರಿ, ಅವ್ರು ಕಳ್ಸಲಿಲ್ಲ. ಕಳ್ಸೋಣ ಅವ್ರು ಕಳ್ಸಲ್ಲ ಅಂದ್ರು. ಕಳ್ಸೋಣ ಯಾಕೆ ಬಂದೆ ಅವ್ರು ಕಳ್ಸಲ್ಲ, ಶಿಟ್ ಮಾಡ್ತಾರ ಯಾಕೆ ಶಿಟ್ ಮಾಡಿದವ್ರು ನನ್ ಮ್ಯಾಗ. ಏಕೆ ಗಾಳಿ ಬಂದದ ಚಪಾತಿ ಮಾಡಾಕಿಂತ ಕುಂದರ್ಸಿ ಬಾಗ್ಲ ಹಾಕಿದ್ರು. ಬಾಗ್ಲ ಹಾಕಿ ಕೂದ್ಲ ಹಾಕಿ ಫೋನ್ ಹಚ್ಚನ ಕೂದ್ಲ ಹೊತ್ತಿ ಹುರಿ ಹೊಡಿ ಅಂದಳ್ರಿ. ಬಟ್ನ್ಯಾಗ ಹುರಿ ಹೊಡಕಿಸಿಂದ ಹಿಂದಡಿ ಬಾಡಿ ಹೆಚ್ಚು ಕಟ್ ಮಾಡೋಣ ಬಾಡಿ ಹೆಚ್ಚು ಕಟ್ ಮಾಡಿದ್ರೆ ರಗತ್ ಬತ್ರಿ.
ರಗತ್ ಬರೋಣ ನಾ ಏನಂದೆ ನನ್ನ ಮಗಳು ಸಾಯ ಹೊಡೆದ್ರೈತೆ ನಾ ತೆಕ್ಕಿಗೆ ಅಳ್ಳಾಕ್ ಹತ್ತೇನು ಇಲ್ಲಿ ನಾ ಅಳ್ಳಾಕ್ ಹತ್ತಿನ ಹುಡುಗಿ ಬಿಟ್ಕೇಶಿಂದ ಸುಡ್ಗಾಡ್ಕೊಂಡ್ರಿ ಕೂದಲ ತಗೊಂಡು ಸುಡ್ಗಾಡ್ಕ ಅಟ್ ಮಾಡ್ಕೇಶಿಂದ ಇದಕ್ಕ ಏನ್ ಕೊಡ್ತೀರಿ ಕೊಡ್ರಿ ನನ್ನ ಮಗಳಿಗೆ. ಈಗ ಕಂಪ್ಲೀಟ್ ಅದು ಮಾಡ್ರಿ. ಮಾಡ್ಯಾದ್ರಿ ಕಂಪ್ಲೀಟ್ ಮಾಡಿದ್ರಿ ಮತ್ತ ಅವ್ರು ಎದಕ್ಕೂ ಒಪ್ಕೊಳ್ಳಲಾಗ್ಯಾರಿ ಅವ್ರು. ಮತ್ ಮುಂದೆ ಅದು ಏನ್ ಮಾಡ್ತಾರ ಮಾಡ್ರಿ. ನೀವು ಕೈಲಾಕ್ ಹೋಗಿದ್ದೇನ್ರಿ ಅವ್ರು ಕಳ್ಸಲಿಲ್ಲ. ಕಳ್ಸೋಣ ಅವ್ರು ಕಳ್ಸಲ್ಲ ಅಂದ್ರು. ಕಳ್ಸೋಣಕ್ಕೆ ಯಾಕೆ ಬಂದೆ ಅವ್ರು ಕಳ್ಸಲ್ಲ ಸಿಟ್ ಮಾಡ್ತಾರ ಯಾಕೆ ಸಿಟ್ ಮಾಡಿದವ್ರು ನನ್ನ ಮ್ಯಾಗ. ಏಕೆ ಗಾಳಿ ಬಂದದ ಚಪಾತಿ ಮಾಡಾಕಿಂತ ಒಂದು ಕುಂದರ್ಸಿ ಬಾಗ್ಲ ಹಾಕಿದ್ರು. ಬಾಗ್ಲ ಹಾಕಿ ಕೂದ್ಲ ಹಾಕಿದ್ವಿ. ಫೋನ್ ಹಚ್ಚಿರು. ಫೋನ್ ಹಚ್ಚನ ಕೂದಲ ಹೊತ್ತಿ ಹುರಿ ಹೊಡಿ ಅಂದಳ್ರಿ. ಬಟ್ನ್ಯಾಗ ಹುರಿ ಹೊಡ್ಕೇಶಿಂದ ಹಿಂದಡಿ ಬಾಡಿ ಹೆಚ್ಚು ಕಟ್ ಮಾಡೋಣ ಬಾಡಿ ಹೆಚ್ಚು ಕಟ್ ಮಾಡಿದ್ರೆ ರಗತ್ ಬರೋಣ ನಾ ಏನಂದೆ ನನ್ನ ಮಗಳು ಸಾಯ ಹೊಡೆದ್ರೈತೆ ನಾ ತೆಕ್ಕಿಗೆ ಅಳ್ಳಾಕ್ ಹತ್ತೇನು ಇಲ್ಲಿ ನಾ ಅಳ್ಳಾಕ್ ಹತ್ತಿನ ಹುಡುಗಿ ಬಿಟ್ಕೇಶಿಂದ ಸುಡ್ಗಾಡ್ಕೊಂಡ್ರಿ ಕೂದಲ ತಗೊಂಡು ಸುಡ್ಗಾಡ್ಕ ಅಟ್ ಮಾಡ್ಕೇಶಿಂದ ಇದಕ್ಕ ಏನ್ ಕೊಡ್ತೀರಿ ಕೊಡ್ರಿ ನನ್ನ ಮಗಳಿಗೆ. ಈಗ ಕಂಪ್ಲೀಟ್ ಅದು ಮಾಡ್ರಿ. ಮಾಡ್ಯಾರ. ನೋಡಿ, ಇದು ಅವರು ಹೇಳ್ತಾ ಇರುವಂಥ ವಿಚಾರ ನಿಜಕ್ಕೂ ಒಂದು ರೀತಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸ್ಬೇಕು. ಯಾಕಂತಂದರೆ ಇಂಥ ಕಾಲದಲ್ಲೂ ಮಾಟ ಮಂತ್ರ ದೆವ್ವ ಭೂತ ಇದೆಲ್ಲ ಇದೆ. ದೆವ್ವ ಬಿಡಿಸಿದ್ರೆ ಗಂಡು ಮಗು ಹುಟ್ಟುತ್ತೆ, ಇದೆಲ್ಲ ನಿಜಕ್ಕೂ ಕೂಡ ಒಂದು ರೀತಿ ಆಶ್ಚರ್ಯ ಅನಿಸುತ್ತೆ. ಇಂಥ ಕಾಲದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ ಇದ್ದಾರಾ ಅಂತೇಳಿ. ಪಾಪ ಈಗ ನೊಂದಿರುವಂಥ ಆಕೆ ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ಈಗ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ.